ದಾದಾ ಪೀರ್ ಅನ್ನೋ ಪೇಷಂಟ್ ಬಗ್ಗೆ ಮಾತನಾಡಲು ಇಚ್ಛೆ ಮಾಡ್ತೇನೆ. ಅವ್ರಿಗೆ ಸಿವಿಯರ್ ಬೈಲ್ಯಾಟ್ರಲ್ ಅಂದ್ರೆ ಎರಡು ಕಡೆನೂ ಹಿಪ್ ಆರ್ಥರೈಟಿಸ್ ಆಗಿತ್ತು. ಕೀಳು ಮೂಳೆ ಏನಿದೆ ಹಿಪ್ ಜಾಯಿಂಟ್ ಅಲ್ಲಿ ಎರಡು ಕಡೆನೂ ತೀರಾ ಸೌದೋಗಿತ್ತು. ಅಂಡ್ ಹೀಸ್ ಅರೌಂಡ್ 40 years old. ಅವ್ರಿಗೆ ನಡೆಯಕ್ಕಾಗ್ತಾ ಇರಲಿಲ್ಲ ಸರಿಗೆ, ಕೆಲಸ ಬಿಟ್ಬಿಟ್ಟಿದ್ರು. ಅವ್ರು ಮೇಸನ್ ಬೈ ಮೇಸ್ತ್ರಿ. ಅವ್ರಿಗೆ ಹತ್ತೋದು ಇಳಿಯೋದು ಕೂತ್ಕೊಳ್ಳೋದು ಇದೆಲ್ಲ ಮಾಡಬೇಕಾಗಿತ್ತು, ಯಾವುದು ಆಗ್ತಾ ಇರಲಿಲ್ಲ. 5 ವರ್ಷದಿಂದ ಕೆಲಸ ಬಿಟ್ಟು ಮನೇಲಿ ಕೂತಿದ್ರು. ಸೊ ಹೀಗೆ ನವಚೇತನ ಹಾಸ್ಪಿಟಲ್ ಬಗ್ಗೆ ಗೊತ್ತಿ ಅವರು ಬಂದರು ನನ್ನ ಹತ್ರ. ನಾನು ಇಲ್ಲಿ ಭಾರಿ ನೋವಿನಾಗೆ ತೊಂದರೆನಾಗಿದ್ದೆ. ನನಗೆ ಹಿಪ್ ಜಾಯಿಂಟು ಸೌದೋಗ್ಬಿಟ್ಟಿತ್ತು, ನಡೆಯೋಕ್ಕೂ ಕಷ್ಟ ಆಗೋದು, ಕೆಲ್ಸಕ್ಕೆ ಹೋಗೋಕ್ಕೂ ತೊಂದರೆ ಆಗೋದು. ನೋಡಿದಾಗ 2 ಹಿಪ್ಪು ಪೂರ್ತಿ ಸೌದೋಗಿತ್ತು. ನಡೀತಾ ಇರೋದು ನೀವೇ ನೋಡ್ತೀರಾ ವಿಡಿಯೋ ಅಲ್ಲಿ. ತುಂಬಾ ಪೇನ್ ಅಲ್ಲಿದ್ರು. ಮತ್ತೆ ಇವ್ರಿಗೆ ಜಾಸ್ತಿ ಹಣನೂ ಇರಲಿಲ್ಲ. ಸೊ ಏನ್ ಮಾಡಿದೆ ನಾನು ಅಂದ್ರೆ ಬೈಲ್ಯಾಟ್ರಲ್ ಸ್ಟೇಜ್ಡ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಸಿಮೆಂಟೆಡ್, ಅಂದ್ರೆ ಎರಡು ಕಡೆನೂ ಹಿಪ್ ಜಾಯಿಂಟ್ ಬದಲಾವಣೆ, ಬಟ್ ಸಿಮೆಂಟೆಡ್. ಈ ಸಿಮೆಂಟೆಡ್ ಹಿಪ್ ಆರ್ಥ್ರೋಪ್ಲಾಸ್ಟಿ ಅನ್ನೋದು ತುಂಬಾ ವರ್ಷಗಳಿಂದ ನಡೀತಾ ಇದೆ. ಅಂಡ್ ಇಟ್ ಈಸ್ ಆಸ್ ಗುಡ್ ಆಸ್ ಅನ್ಸಿಮೆಂಟೆಡ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್. ಮತ್ತೆ ಇದು ಕಾಸ್ಟ್ ಎಫೆಕ್ಟಿವ್ ಕೂಡ. ಅಂದ್ರೆ ಆಲ್ಮೋಸ್ಟ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಅನ್ಸಿಮೆಂಟೆಡ್ 60% ಕಾಸ್ಟ್ ಅಲ್ಲಿ ಮಾಡಬಹುದು. ಸೊ ಫಸ್ಟ್ ಲೆಫ್ಟ್ ಸೈಡ್ ಸರ್ಜರಿ ಮಾಡಿದೆ. ಸೆಕೆಂಡ್ ಆಫ್ಟರ್ ಅಬೌಟ್ 3 weeks ಅನ್ಸುತ್ತೆ, 4 weeks or 3 weeks ರೈಟ್ ಸೈಡ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದೆ. ಅಂಡ್ ಇಟ್ಸ್ ಬೀನ್ ಅಬೌಟ್ 1.5 months since the right side. I think 1 month since the right side, and he's walking totally pain free and comfortable. ನನಗೆ ಆಮೇಲೆ ಯಾರೋ ಇಂದ ಇಲ್ಲಿ ಹಾಸ್ಪಿಟಲ್ ಅಂತ ಸೇರ್ಕೊಂಡೆ. ಅಜಯರಾವ್ ಸರ್ಜನ್ ಕಡೆಯಿಂದ ನನಗೆ ಭಾರಿ ಉಪಕಾರ ಆಯಿತು. ಭಾರಿ ಈಸಿಗೆ ಆಪರೇಷನ್ ಮಾಡೋದು ನನಗೆ. ಈಗ ನಾನು ಭಾರಿ ಈಸಿಗೆ ನಡೀತಾ ಇದ್ದೀನಿ, ಕೆಲಸನೂ ಮಾಡ್ತಾ ಇದ್ದೀನಿ. ನನಗೆ ಈಗ ಮೊದ್ಲಂಗೆ ಯಾವ ತರ ನಡೀತಾ ಇದ್ದೆ ಆ ತರ ನಡೀತಾ ಇದ್ದೀನಿ. ನನಗೆ ಈಗ ಅಜಯರಾವ್ ಸರ್ ಕಡೆಗೆ ಅಜಯರಾವ್ ಸರ್ಗೆ ನಾನು ಧನ್ಯವಾದ ಹೇಳ್ಬೇಕಂತೀನಿ. ಅವ್ರಿಗೆ ಒಂದು ಆರಾಮನ್ನು ಹಾಕ್ಬೇಕು ಅನ್ನಿಸ್ತಾ ಇದೆ ನನಗೆ. ಭಾರಿ ನಡೀತಾ ಇದ್ದೆ. ಅಜಯರಾವ್ ಸರ್ ಕಡೆ ನಂಗೆ ಭಾರಿ ಉಪಕಾರ ಆಯ್ತು. ಹಾಸ್ಪಿಟ್ಲು ಭಾರಿ ಒಳ್ಳೆ ಹಾಸ್ಪಿಟ್ಲು. ಅದರಲ್ಲಿ ಎಲ್ಲ ಡಾಕ್ಟರ್ಗಳಾಗ್ಲಿ ಅವರಾಗ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ನನಗೆ ಭಾರಿ ಈಸಿ ಆಯಿತು, ಭಾರಿ ಚೆನ್ನಾಗಿ ನಡೀತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಅವರು ಕೆಲಸ ಕೂಡ ಸೇರಿದ್ದಾರೆ. ಅಂಡ್ ಹಿ ಈಸ್ ಡೂಯಿಂಗ್ ಆಲ್ಮೋಸ್ಟ್ ಆಲ್ ಹಿಸ್ ಆಕ್ಟಿವಿಟೀಸ್ ಬೈ ಹಿಮ್ಸೆಲ್ಫ್. ಹಿ ಈಸ್ ಗೋಯಿಂಗ್ ಟು ವರ್ಕ್, ಲಿಫ್ಟಿಂಗ್ ವೇಟ್ಸ್, ಎವ್ರಿಥಿಂಗ್. ಸೊ ಹಿಪ್ ಆರ್ಥರೈಟಿಸ್ ಆರ್ ನೀ ಆರ್ಥರೈಟಿಸ್ ಸಮ್ಟೈಮ್ಸ್ ಕ್ಯಾನ್ ಬಿ ಕ್ರಿಪ್ಲಿಂಗ್. ಅಂದ್ರೆ ತುಂಬಾ ನೋವು ಕೊಡುತ್ತೆ. ಅವರ ಲೈಫ್ ಸ್ಟೈಲ್ ಏನಿದೆ ಅದು ತುಂಬಾ ರಿಸ್ಟ್ರಿಕ್ಟ್ ಮಾಡುತ್ತೆ. ಕೆಲಸ ಇರಬಹುದು, ಮನೆಯಿಂದ ಆಚೆ ಕಡೆ ಓಡಾಡೋದಿರ್ಬೋದು, ತುಂಬಾ ನೋವು ಕೊಟ್ಟು ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ಆ ಸಮಯದಲ್ಲಿ ಹಿಪ್ ರಿಪ್ಲೇಸ್ಮೆಂಟ್ ಆಗಲಿ, ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಲಿ, ಅವ್ರಿಗೆ ತುಂಬಾ ರಿಲೀಫ್ ಸಿಗುತ್ತೆ, ತುಂಬಾ ಪೈನ್ ರಿಲೀಫ್ ಸಿಗುತ್ತೆ, ಆರಾಮಾಗಿ ಓಡಾಡ್ಬೋದು. ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ಮೋಸ್ಟ್ ಆಫ್ ದ ಆಕ್ಟಿವಿಟೀಸ್ ದೇ ಆರ್ ಡೂಯಿಂಗ್ ಅಂಡ್ ದೇ ವಿಲ್ ಬಿ ವೆರಿ ವೆರಿ ಗ್ರೇಟ್ಫುಲ್ ದ್ಯಾಟ್ ದೇ ಹ್ಯಾವ್ ಅಂಡರ್ಗಾನ್ ದ ಸರ್ಜರಿ. ಅವ್ರು ತುಂಬಾ ಅವ್ರಿಗೇನೆ ಸಂತೋಷ ಆಗತ್ತೆ, ಇದು ಯಾಕೆ ನಾನು ಮೊದಲೇ ಮಾಡಿಸ್ಕೋಬೋದಾಗಿತ್ತಲ್ಲ ಅಂತ. ನವಚೇತನ ಹಾಸ್ಪಿಟ್ಲು ಅದರಿಂದ ಭಾರಿ ಒಳ್ಳೆ ಹಾಸ್ಪಿಟ್ಲು. ಅದರಿಂದ ನನಗೆ ಭಾರಿ ಉಪಕಾರ ಆಯಿತು. ಹಾಸ್ಪಿಟ್ಲ್ವರೆಗೂ ಧನ್ಯವಾದ ಹೇಳ್ತೀನಿ ನಾನು. ಇಡೀ ಸ್ಟಾಫೇ ಒಳ್ಳೆ